ನಮಸ್ತೆ, ವೆಲ್ಕಮ್ ಟು ವನಿತಾ ನಾಡಿಕ್ಸ್ ಕಿಚನ್. ನಾನಿವತ್ತು ಭೂಸ್ವರ್ಗಲೋಕಕ್ಕೆ ಹೋಗ್ಬಂದೆ ಕಣ್ರಿ. ಮಲೆನಾಡನ್ನು ಭೂಲೋಕದ ಸ್ವರ್ಗ ಎನ್ನುತ್ತಾರೆ. ಮಳೆಗಾಲದಲ್ಲಂತೂ ಭೂಮಿ ತಾಯಿ ಹಸಿರು ಸೀರೆ ಉಟ್ಟು ನವ ವಧುವಿನಂತೆ ಕಂಗೊಳಿಸುತ್ತಾಳೆ. ಎಲ್ಲೆಲ್ಲೂ ಹಸಿರೇ ಹಸಿರು. ಇದಕ್ಕೆ ಉಪಮೇಯ ಎಂಬಂತೆ ನಾನು ನನ್ನ ಕಸಿನ್ ರಾಧಿಕಾ ಮತ್ತು ಧನಂಜಯ ದಂಪತಿಗಳ ಮನೆಗೆ ಹೋಗುವ ಸುಸಂದರ್ಭ ಒದಗಿ ಬಂತು. ಪರಿಸರದ ಮಧ್ಯೆ ಇವ್ರ ಮನೆ ಸುತ್ತಲೂ ತೋಟ, ಗದ್ದೆ, ಗುಡ್ಡ, ಬೆಟ್ಟಗಳಿಂದ ತುಂಬಿದ ಜಾಗ. ಒಂದ್ ಕಡೆಯಲ್ಲಿ ಹರಿಯುತ್ತಿರುವ ಹಳ್ಳ ಸದಾ ಕಾಲ ಇವರ ಗದ್ದೆ, ತೋಟಕ್ಕೆ ಬೇಕಾಗುವಷ್ಟು ನೀರನ್ನ ಒದಗಿಸುತ್ತಂತೆ. ಇವರು ಶ್ರಮಜೀವಿಗಳು ಕಣ್ರಿ. ತಮ್ಮ ಜೀವನಕ್ಕೆ ಬೇಕಾಗುವಷ್ಟು ಭತ್ತ, ಕಬ್ಬು, ಅಡಿಕೆ, ತೆಂಗು, ಮೆಣಸು, ಕಾಫಿ ಬೀಜ, ಬಾಳೆ, ಹಲಸು, ತರಕಾರಿಗಳು ಹಾಗೂ ಮಾವುಗಳನ್ನು ತಮ್ಮ ಕೊಟ್ಟಿಗೆ ಗೊಬ್ಬರದಲ್ಲೇ ಬೆಳೀತಾರೆ. ಜೊತೆಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಸದಾ ಸಮೃದ್ಧಿ. ಮನೆ ಜನಗಳೂ ಅಷ್ಟೇ ಆತ್ಮೀಯತೆಯಿಂದ ಆದರಾತಿಥ್ಯ ನೀಡಿದರು. ನನಗಂತೂ ಇವರದ್ದು ಸಾರ್ಥಕ ಹಾಗೂ ನೆಮ್ಮದಿಯ ಬದುಕು ಎನಿಸಿತು. ಕೋಟಿ ಕೊಟ್ಟರು ಸಿಗಲ್ಲ ಕಣ್ರಿ. ಬಹಳ ವರ್ಷಗಳ ನಂತರ ಎಮ್ಮೆ ಮತ್ತು ದನಗಳ ಜೊತೆ ಕಾಲ ಕಳೆಯೋ ಅವಕಾಶ ಸಿಕ್ತು. ನಮ್ಮಲ್ಲೂ ಕೂಡ 15 ವರ್ಷಗಳ ಹಿಂದೆ ಕೊಟ್ಟಿಗೆ ಇತ್ತು. ಕೊಟ್ಟಿಗೆ ತುಂಬಾ ರಾಸುಗಳು ಕೂಡ ಇದ್ವು. ಹಾಗಾಗಿ ಅದರ ಅನುಭವ ಇದ್ದಿದ್ರಿಂದ ತುಂಬಾನೇ ಖುಷಿ ಕೊಡ್ತು. ಇವ್ರ ಮನೆಯಲ್ಲಿ ಸುರುಟಿ ಎಮ್ಮೆ, ಪುಂಗುನೂರು, ಜರ್ಸಿ ಆಕಳು, ಗೀರ್ ಆಕಳುಗಳು, ಹಾಗೆ ಅದ್ರ ಕರುಗಳು ಕೂಡ ಇದೆ. ಪ್ರಶಾಂತವಾದ ವಾತಾವರಣ, ಗೌಜಿಲ್ಲ, ಗಲಾಟೆ ಇಲ್ಲ. ನಂಗೆ ಇಲ್ಲಿ ಒಂದಿನ ಕಳೀಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಕಣ್ರಿ. ಹಾಡುಗಳನ್ನು ನೋಡ್ಲಿಕ್ಕೆ 2 ಕಣ್ಣು ಸಾಲದು, ಅಷ್ಟೊಂದು ಒಳ್ಳೆ ವಾತಾವರಣ. ಈಗಾಗಲೇ ಸಂಜೆ 5 ಗಂಟೆ ಕೂಡ ಆಗಿತ್ತು. ಕೊಟ್ಟಿಗೆಗೆ ಹೋಗೋ ಸಮಯ ಕೂಡ ಆಗಿತ್ತು. ಹಾಗಾಗಿ ಕೊಟ್ಟಿಗೆಗೆ ಹೋಗಿ ಮೊದಲು ಎಮ್ಮೆ ಹಾಲು ಕರೀಲಿಕ್ಕೆ ಶುರು ಮಾಡಿದೆ. ಈ ಎಮ್ಮೆ ಸುರುಟಿ ಎಮ್ಮೆ ಆಗಿದ್ರಿಂದ ತುಂಬಾನೇ ಬಿಗಿ. ಇದ್ರ ಮೊಲೆ ಹಾಲು ಕರೀಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆದ್ರೂ ಕೂಡ ಕರೆದೆ. ನಂಗೆ ಮೊದಲೇ ಇದ್ರ ಅನುಭವ ಇದ್ದಿದ್ರಿಂದ ಅಷ್ಟೇನು ತ್ರಾಸ ಅನ್ನಿಸ್ಲಿಲ್ಲ. ಹಾಗೇನೆ ನಂತರ ಒಂದು ದನವಿನ ಹಾಲು ಕರೀಲಿಕ್ಕೆ ಶುರು ಮಾಡಿದೆ. ಇದು ಸ್ವಲ್ಪ ಸುಲಭನೇ ಇತ್ತು. ಒಂದು 3 ಲೀಟರ್ನಷ್ಟು ಹಾಲನ್ನ ಹಿಂಡಿದೆ. ನನಗೆ ಆಶ್ಚರ್ಯ ಅನಿಸ್ತು. 15 ವರ್ಷಗಳ ಗ್ಯಾಪ್ ನಂತರ ಹಾಲು ಕರಿತಾ ಇದ್ದೀನಿ. ಆದ್ರೂ ಕೂಡ ನಾನ್ ಮರ್ತಿಲ್ವಲ್ಲ ಅಂತ ಹೇಳಿ ನಂಗೆ ಖುಷಿ ಮತ್ತೆ ಹೆಮ್ಮೆ ಕೂಡ ಅನಿಸ್ತು. ಈಗ ಜರ್ಸಿ ಆಕಳನ್ನ ಕರೀಲಿಕ್ಕೆ ಬಂದ್ವಿ. ಹಾಲು ಕರಿಯೋಕ್ಕೂ ಮುಂಚೆ ಕರುವನ್ ಬಿಟ್ಟು ಹಾಲನ್ನ ತೊರ್ಸ್ಕೋಬೇಕಾಗತ್ತೆ. ಹಾಗಾಗಿ ಹಾಲನ್ನು ತೊರ್ಸ್ಕೊಂಡು ಹಾಲು ಹಿಂಡ್ಲಿಕ್ಕೆ ಕೂತ್ಕೊಂಡೆ. ಇದಂತೂ ಪಾಪದ ಹಸು. ಇದ್ರ ಹಾಲನ್ನ ಕರೀಲಿಕ್ಕೆ ಯಾರು ಬೇಕಾದ್ರೂ ಕರಿಬಹುದು, ಅಷ್ಟು ಸುಲಭವಾಗಿ ಸುಮ್ಮನೆ ಕೂರತ್ತಿದೋ. ಹಾಗಾಗಿ ಇದು ಕರೀಲಿಕ್ಕೆ ಏನು ಕಷ್ಟ ಆಗ್ಲಿಲ್ಲ. ನಂಗೆ 3 ಲೀಟರ್ನಷ್ಟು ಹಾಲು ಕೊಡ್ತು. ಅದಷ್ಟನ್ನು ನಾನೇ ಕರೆದೆ. ನಂಗಂತೂ ಖುಷಿಯೋ ಖುಷಿ. ಕಸಿನ್ ಮನೆಯಿಂದ ಎಮ್ಮೆ ಹಾಲು ತಂದಿದ್ದೀನಿ. ಈ ಹಾಲು ತಂದ ಮೇಲೆ ಒಂದೊಳ್ಳೆ ಫಿಲ್ಟರ್ ಕಾಫಿ ಮಾಡಿ ಕುಡಿದೇ ಇದ್ರೆ ಹೇಗೆ? ಈಗ ಬನ್ನಿ ಫಿಲ್ಟರ್ ಕಾಫಿ ಮಾಡಿ ಕುಡಿಯೋಣ. ಮೊದಲು ನಾನಿಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಈಗ ಕಾಫಿ ಡಿಕಾಕ್ಷನ್ ಮಾಡ್ತೀನಿ. ಕಾಫಿ ಡಿಕಾಕ್ಷನ್ ಮಾಡಲಿಕ್ಕೆ ನಾನಿಲ್ಲಿ ಕಾಫಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಸಾಗರದಲ್ಲಿ ಫೇಮಸ್ ಆಗಿರುವ ಪರಿಮಳ ಕಾಫಿ ವರ್ಕ್ಸ್ನ ಕಾಫಿ ಪುಡಿ ಯೂಸ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತಿದು. ನೀರು ಚೆನ್ನಾಗಿ ಮರಳ್ತಿದೆ. ಇದನ್ನ ಹಾಕಿ ಡಿಕಾಕ್ಷನ್ ಮಾಡೋಣ. ಇದನ್ನೊಂದು 5 ನಿಮಿಷ ಹಾಗೆ ಬಿಡೋಣ. ನಂತರ ಕಾಫಿ ಡಿಕಾಕ್ಷನ್ ಇಳಿದ್ಮೇಲೆ
ಕಾಫಿ ಬೆರೆಸಿದ್ರಾಯ್ತು. ಈಗ ಬಿಸಿ ಬಿಸಿ ತಾಜಾ ಡಿಕಾಕ್ಷನ್ ರೆಡಿಯಾಗಿದೆ. ಈಗ ಕಾಫಿ ಬೆರೆಸೋದು ಹೇಗೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮೊದಲಿಗೆ 2 ಲೋಟ ಹಾಲನ್ನ ಬಿಸಿ ಮಾಡ್ತಾ ಇದ್ದೀನಿ. ಈ ಲೋಟ ತಗೊಂಡಿದ್ದೀನಿ. ಅದಕ್ಕೆ ನಾನು ಸಕ್ಕರೆ ಹಾಕ್ತೀನಿ. ಈ ಚಮಚದಲ್ಲಿ 1.5 ಚಮಚ ಸಕ್ಕರೆ ಹಾಕ್ತೀನಿ. ಹಾಲು ಬಿಸಿ ಬಿಸಿ ಆಗಿದೆ. ಕಾಫಿ ಡಿಕಾಕ್ಷನ್ ಕೂಡ ಬಿಸಿ ಇರೋದ್ರಿಂದ ನಾನು ಇದನ್ನ ಹಾಲಿಗೆ ಬೆರೆಸಿ ಹದ ಮಾಡ್ತೀನಿ. ಏನಂದ್ರೆ ಕಾಫಿನ ಕುದಿಸ್ಬಾರ್ದು, ಬಿಸಿ ಮಾಡ್ಬೇಕಷ್ಟೆ. ಕುದಿಸಿದ್ರೆ ಅದ್ರ ಟೇಸ್ಟ್ ಹೋಗುತ್ತೆ. ಈಗ ಫಿಲ್ಟರ್ ಕಾಫಿ ರೆಡಿ ಆಗಿದೆ. ಇದನ್ನ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಬೆರೆಸೋಣ. ನಂತರ ಇದನ್ನ ನಾನು ಲೋಟಗಳಿಗೆ ಹಾಕ್ತೀನಿ. ಇದನ್ನ ಕುಡಿದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಜೊತೆಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.